ಅದ್ರೊಳಗೂ ಬೇಸಿಗೆಗಾಲದಲ್ಲಂತೂ ಅಪ್ಪೆ ಹುಳಿ ಇಲ್ಲ ಅಂದ್ರೆ ಊಟನೇ ಕಂಪ್ಲೀಟ್ ಆಗಲ್ಲ. ಹೌದು. ಏನ್ ಗೊತ್ತಾ, ಇವತ್ತು ನಾವು ಮಾಡ್ತಾ ಇರೋದು ಅಪ್ಪೆ ಹುಳಿ. ಇದು ಮೇನ್ಲಿ ಮಲ್ನಾಡ್ ಕಡೆ ತುಂಬಾನೇ ಫೇಮಸ್. ಸೊ ಹುಣಸೆ ಹಣ್ಣಿನ ಅಪ್ಪೆ ಹುಳಿ. ಇಲ್ಲಿ ನಾನೇ ಎಲ್ಲ ಇಂಗ್ರೀಡಿಯಂಟ್ಸ್ ರೆಡಿ ಮಾಡಿ ಇಟ್ಟಿದ್ದೆ. ಈಗ ನೀವು ಮಾಡ್ತೀರಾ? ಮಾಡ್ತೀನಿ ನೋಡಿ. ಒಂದು ಲಿಂಬೆ ಹಣ್ಣು ಗಾತ್ರಷ್ಟು ಹುಣಸೆ ಹಣ್ಣು ಇಟ್ಕೊಂಡಿದ್ದೇನೆ. ಅಂಡ್ ಉಪ್ಪು ರುಚಿಗೆ ತಕ್ಕಷ್ಟು ಇಟ್ಕೊಂಡಿದ್ದೇನೆ. ಅಂಡ್ ಒಗ್ಗರಣೆಗೋಸ್ಕರ ಇಲ್ಲಿ ಸಾಸಿವೆ, ಜೀರಿಗೆ, ಒಂದು ಬೆಳ್ಳುಳ್ಳಿ, 4-5 ಅಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಅಂಡ್ ಒಂದು ಹಸಿ ಮೆಣಸಿಗೆ ಖಾರಕ್ಕೆ ಬೇಕು, ಜೊತೆಗೆ ಕರಿಬೇವು, ಬೆಲ್ಲ ಬೇಕು, ಅರಿಶಿನ ಬಣ್ಣಕ್ಕೆ ಮತ್ತು ಆರೋಗ್ಯಕ್ಕೆ. ಅಂಡ್ ಇಲ್ಲಿ ನಮಗೆ ಬೇಕಾಗಿರೋದು ಕೊತ್ತಂಬರಿ ಲಾಸ್ಟ್ ಗೆ ಹಾಕಕ್ಕೆ. ಅಂಡ್ ಇಲ್ಲಿ ನಾನು ಇಟ್ಕೊಂಡಿರೋದು ಒಂದು ಇಂಗು. ಇದು ಬೇಕಿದ್ರೆ ಹಾಕ್ಬೋದು, ಬೇಡದಿದ್ರೆ ಇಲ್ಲ. ಜೊತೆಗೆ ಒಗ್ಗರಣೆಗೆ ಎಣ್ಣೆ ಬೇಕೇ ಬೇಕು, ಅದ್ ನಿಮ್ಗೆ ಗೊತ್ತಿರೋ ವಿಷಯನೇ. ಸರಿ, ಹಾಗಿದ್ರೆ ನಾವ್ ಇವಾಗ ಮಾಡೋಣ. ವಿದ್ಯಾ, ಈಗ ಮೊದಲಿಗೆ ಆ ಹುಣಸೆ ಹಣ್ಣನ್ನ ತಗೊಳ್ಳಿ. ರಸ ತೆಗಿಬೇಕು. ನೀಟಾಗಿ ರಸ ತೆಗೀರಿ. ಹುಣಸೆ ಹಣ್ಣು ನೀರನ್ನ ನೀಟಾಗಿ ಸಪರೇಟ್ ಮಾಡ್ಕೊಂಡು ಅದನ್ನ ಒಂದ್ ಪಾತ್ರೆ ಹಾಕೊಂಡ್ಬಿಡ್ಬೇಕು. ಹುಣಸೆ ಹಣ್ಣಿನ ಅಪ್ಪೆ ಹುಳಿ ಊಟ ಮಾಡಿದ್ರೆ ಈಗ ಆಲ್ರೆಡಿ ಯಾರಾದ್ರು ಇದ್ರೆ ಕಮೆಂಟ್ ಮಾಡ್ಬಿಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಹುಣಸೆ ಹಣ್ಣಿನ ರಸ ರೆಡಿ ಆಯ್ತು. ಬೆಳ್ಳುಳ್ಳಿ ಇದ್ರೇನೆ ಅಪ್ಪೆ ಹುಳಿಗೆ ಗಮ್ಮತ್ತು. ಈಗ ನೀವು ಮತ್ತೆ ಇದಕ್ಕೆ ಎಣ್ಣೆ ಹಾಕ್ತೀರಾ. ಸಾಮಾನ್ಯ ನೀವೇನೇ ಒಗ್ಗರಣೆ ಮಾಡ್ತೀರಾ ಅದೇ ತರ ನೀವೇ ಮಾಡಿ. ಇವಾಗ 1-2 ಸ್ಪೂನ್ ಎಣ್ಣೆ ಹಾಕ್ಲಾ? ಹಾಕಿ, ಸಾಕು ಅನ್ಸುತ್ತೆ. 1-2 ಸ್ಪೂನ್ ಅಷ್ಟು ಹಾಕಿ ಸಾಕು. ಓಕೆ. ಈಗ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಹಾಕೊಳ್ತೀರಾ? 2 ಸ್ಪೂನ್ ಅಷ್ಟು ಜೀರಿಗೆ, 1.5 ಸ್ಪೂನ್ ಅಷ್ಟು ಸಾಸಿವೆ ಹಾಕಿದೀವಿ. ಇದಕ್ಕೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಬೇಕು ಆಕ್ಚುಲಿ. ಚಟಪಟ ಅಂತ ಇದೆ. ಬೆಳ್ಳುಳ್ಳಿ ಹಾಕೊಳ್ಳ? ಬೆಳ್ಳುಳ್ಳಿ ಹಾಕೊಳ್ಳಿ. ಬೆಳ್ಳುಳ್ಳಿ, ಮೆಣಸಿನಕಾಯಿ, ಮೆಣಸಿನಕಾಯಿ ಹಾಕಬೇಕು. ಹಸಿ ಮೆಣಸಿನಕಾಯಿನ ಹಾಕೊಂಡ್ಬಿಡಿ. ಇದು ಒಣ ಮೆಣಸಿನಕಾಯಿ ರುಚಿಗೋಸ್ಕರ ಅಷ್ಟೇ. ಖಾರಕ್ಕೆ ಹಸಿ ಮೆಣಸಿನಕಾಯಿ ಹಾಕೋಬೇಕಾಗತ್ತೆ. ಖಾರ ಕಮ್ಮಿ ಬೇಕು ಅಂದ್ರೆ ಹಾಕೋಬಹುದು. ಖಾರ ನಿಮ್ಗೆ ಎಷ್ಟು ಬೇಕು ಅದ್ರ ಮೇಲೆ ಹಾಕೊಳ್ಳೋದು. ಕರಿಬೇವು ಹಾಕ್ತೀನಿ. ಕರಿಬೇವು ಹಾಕೊಂಡ್ಬಿಡಿ. ಒಂದು ಚಿಟಿಕೆ ಹಿಂಗ್ ಹಾಕೋಬೇಕಂದಲ್ಲ? ಒಂದ್ ಚಿಟಿಕೆ ಅಷ್ಟು ಹಿಂಗ್ ಹಾಕೋಬೇಕು. ಹಿಂಗು ಬೇಕಿದ್ರೆ ಹಾಕ್ಬೋದು, ಇಲ್ಲಿದ್ರೆ ಇಲ್ಲ. ಬಟ್ ಹಿಂಗಿದೆ ರುಚಿ. ಹುಳಿ ಪದಾರ್ಥಕ್ಕೆ ಯಾವಾಗ್ಲೂ ಹಿಂಗಿದ್ರೆ ರುಚಿ. ಹಿಂಗೆಲ್ಲ ಬೆಳೆಸ್ಬೇಕು. ಹಿಂಗ್ ಬೆಳೆಸಿದ್ರೆ ಆಸಿಡಿಟಿ, ಜೀರ್ಣತೆ, ಡೈಜೆಷನ್. ಈಗ ಇದಕ್ಕೆ ಹುಣಸೆ ಹಣ್ಣಿನ ನೀರನ್ನ ಹಾಕೋಬೇಕು. ಇವಾಗ ಸೌಂಡ್ ಇರುತ್ತೆ ನೋಡಿ. ವಿದ್ಯಾ, ಅದು ಹುಳಿ ನೋಡ್ಕೊಂಡು ನೀರ್ ಹಾಕಿದ್ರಲ್ಲ, ಈಗ ಅದಕ್ಕೆ ಉಪ್ಪು ಹಾಕ್ಬೇಕು. ಸುಮಾರು 1-1.5 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ. ರುಚಿ ತಕ್ಕಷ್ಟು ಹಾಕೊಳ್ಳಿ. ನೀವು ನೋಡ್ಕೊಂಡು ಹಾಕೋಬಹುದು ಉಪ್ಪನ್ನ, ಆಮೇಲೆ ಬೇಕಿದ್ರೆ ಆಡ್ ಮಾಡ್ಕೋಬಹುದು. ಯಾರಾದ್ರೂ ಅಪ್ಪೆ ಹುಳಿ ಊಟ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಮಾಡಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಳಿ, ಮಾಡಿಲ್ಲ ಅಂದ್ರೆ. ಅರ್ಶಿನ ಹಾಕೊಳ್ಳಿ ಸ್ವಲ್ಪ, ತುಂಬಾ ಬೇಡ, ಸ್ವಲ್ಪ ಅರ್ಶಿನ ಕಲರ್ಗೆ ಅಷ್ಟೇನೆ. ಬೆಲ್ಲ ಬೇಕು ಇದಕ್ಕೆ, ಯಾಕಂದ್ರೆ ಹುಳಿ ಅಲ್ವಾ. ಸೊ ಬೆಲ್ಲ ಕೂಡ ಹಾಕೋಬೇಕಾಗತ್ತೆ. ಅನ್ನ ಸಾರು ಊಟ ಮಾಡಿದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಅಪ್ಪೆ ಹುಳಿ ಅನ್ನ ಊಟ ಮಾಡುವಂತ ಪದ್ಧತಿ ಇದೆ ಮಲೆನಾಡು ಭಾಗದಲ್ಲಿ. ಅದ್ರೊಳಗೂ ಬೇಸಿಗೆಗಾಲದಲ್ಲಂತೂ ಅಪ್ಪೆ ಹುಳಿ ಇಲ್ಲ ಅಂದ್ರೆ ಊಟನೇ ಕಂಪ್ಲೀಟ್ ಆಗಲ್ಲ. ಈಗ ಇದನ್ನ ಒಂದ್ ಸ್ವಲ್ಪ ಕುದಿಸ್ಕೊಂಡ್ಬಿಡಿ. ಒಂದ್ ಕುದಿ ಬರ್ಬೇಕು. ಒಂದ್ ಕುದಿ ಆಗ್ಲಿ, ಯಾಕಂದ್ರೆ ಹುಣಸೆ ಹಣ್ಣು ಹಸಿ ಇರುತ್ತಲ್ಲ. ಒಂದ್ ಕುದಿ ಆಗ್ಲಿ. ಲಾಸ್ಟಿಗೆ ಕೊತ್ತಂಬರಿ ಹಾಕೊಳ್ಳೋದು. ವಿದ್ಯಾ, ಇದು ಒಂದ್ ಕುದೀತು. ಕುದಿದೇ ಇದ್ರು ನಡೆಯುತ್ತೆ ಅಂತಾರೆ, ಕುದ್ರೆ ಚೆನ್ನಾಗಿರುತ್ತೆ. ಈಗ ಕೊತ್ತಂಬರಿ ಹಾಕ್ಬಿಡೋಣ ಮೇಲೆ. ಈಗ ಕೊತ್ತಂಬರಿ ಹಾಕೋಬಿಡೋಣ ಮೇಲೆ. ಕೊತ್ತಂಬರಿನ ಯಾವಾಗ್ಲೂ ಮೇಲೆನೆ ಹಾಕ್ಬೇಕು. ಹಸಿ ಹಾಕಿದ್ರೆ ಅದೊಂಥರ ಚಂದ. ಕೊತ್ತಂಬರಿ ಸಾಕು, ಅಷ್ಟು ಕೊತ್ತಂಬರಿ.
ವಾವ್ ವಿದ್ಯಾ, ಮಸ್ತ್ ಆ ಆಗಿದೆ. ಸ್ಮೆಲ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ಬಿಸಿ ಇದೆ, ಸ್ಪೂನ್ ಅಲ್ಲೇ ಕುಡಿತೀನಿ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಹೌದು. ಹಾಗೆ ಕುಡಿಯೋಕ್ಕೂ ಸೂಪರ್ ಆಗಿರುತ್ತೆ. ಅನ್ನ ಸಾರು ಊಟ ರಿಯಲಿ ಮಾಡಿದ್ಮೇಲೆ- ಚೆನ್ನಾಗಿದೆ ಮಂಜು, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆನಾ? ಊಟ ಆದ್ಮೇಲೆ ಆರಾಮಾಗಿ ಕುಡಿಬಹುದು. ಕುಡಿಬಹುದು. ಅಂಡ್ ಅನ್ನ ಅನ್ನ ಸಾರು ಆದ್ಮೇಲೆ ಒಂದ್ಸರಿ ಇದನ್ನು ಕೂಡ ಅನ್ನ ಜೊತೆ ಹಾಕೊಂಡು ತಿನ್ಬಹುದು. ಹೌದು, ತುಂಬಾ ಚೆನ್ನಾಗಿದೆ.